ವೀಕ್ಷಕರೇ, ಬೃಹತ್ ಜಾತಕಂ ವಿಶೇಷ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ಕೀರ್ತಿ ನಾರಾಯಣ್. ವೀಕ್ಷಕರೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ಯಾವ ರಾಶಿಗೆ ಶುಭ, ಯಾವ ರಾಶಿಗೆ ಅಶುಭ, ಇದರೊಟ್ಟಿಗೆ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ, ಹಾಗೆಯೇ ಏನೇ ಸಮಸ್ಯೆ ಇದ್ರೆ ಅದಕ್ಕೆ ಪರಿಹಾರ ಮಾರ್ಗ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸಿಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮ ಚಿಂತಕರು ಆಗಿರುವಂತಹ ಶ್ರೀ ವೆಂಕಟರಮಣ ಭಟ್ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಗುರುಗಳೇ, ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಏಕ ಏವ ಪರಬ್ರಹ್ಮ ಪರಮಾತ್ಮ ದಿಗಂಬರಃ ಸ್ವಯಮೇವ ಗುರು ಸಾಕ್ಷಾತ್ ಸುಬ್ರಾಜಃ ಪಾತು ನಃ ಸದಾ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಫಾಲ್ಗುಣ ಮಾಸ ಶುಕ್ಲಪಕ್ಷ ಬಿದಿಗೆ ಶನಿವಾರ ಪೂರ್ವಾಭದ್ರಾ ನಕ್ಷತ್ರ ಸಾಧ್ಯ ಯೋಗ ಬಾಲವ ಕರಣ. ಇದು ಇವತ್ತಿನ ಪಂಚಾಂಗ. ಇನ್ನು ವೀಕ್ಷಕರೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಗುರುಗಳೇ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ? ಓಂ ಶಮಗ್ನಿರಗ್ನಿಭಿಃ ಕರಚ್ಛನ್ನಸ್ತಪತು ಸೂರ್ಯಾಃ ಶಮ್ಮಾತೋ ವಾತ್ವರಪಾಪಸ್ರಿಧಾಃ. ಓಂ ಪ್ರಜಾಪತೇನ ತ್ವದೇತಾನ್ಯನ್ಯೋ ವಿಶ್ವಾಜಾತಾನಿ ಪರಿತಾ ಬಭೂವ. ಯತ್ಕಾಮಾಸ್ತೆ ಜುಹುಮಸ್ತನ್ನೋ ಅಸ್ತು ಭಜಗ್ಗಸ್ಯಾಮ ಪತನೋರಜೀನಾಂ. ಓಂ ಇಮಯ್ಯಮಪ್ರಸ್ತರಮಾಹಿ ಸೀದಾಂಗಿರೋಭಿಃ ಪಿತೃಭಿಃ ಸಂವಿಧಾನಃ. ಆತ್ವಾ ಮಂತ್ರಾಃ ಕವಿಶಸ್ತಾವಹಂತ್ವೇನ ರಾಜನ ಹವಿಷಾಮಾದಜಸ್ವ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ. ಇವತ್ತು ವಿಶೇಷವಾಗಿ ನಾವು ಶನಿವಾರ ಆಗಿರೋದ್ರಿಂದ ಈ ಒಂದು ಮಂತ್ರವನ್ನು ನಾವು ಪಠಿಸುವಂಥದ್ದು. ನೀಲಾಂಜನ ಸಮಾಭಾಸಂ. ನೀಲಾಂಜನ ಸಮಾಭಾಸಂ ಅಂದರೆ ವಿಶೇಷವಾಗಿ ಇದು ಶನೈಶ್ಚರನ ಮಂತ್ರ. ರವಿಪುತ್ರ, ಅವನು ರವಿಯ ಮಗ. ಹಾಗೆ ರವಿಯ ಮಗ ಆಗಿರೋದ್ರಿಂದ ತಂದೆಗೆ ಮತ್ತು ಮಗನಿಗೆ ಆಗೋದಿಲ್ಲ. ಹಾಗಾಗಿ ವಿಶೇಷವಾಗಿ ಶನೈಶ್ಚರನ ಆರಾಧನೆಯನ್ನು ಮಾಡತಕ್ಕಂಥವರು ಬೆಳಗ್ಗೆ ಬೇಗನೆ ಎದ್ದು ಎಳ್ಳು ದೀಪ ಹಚ್ಚಬೇಕಂತ. ಎಳ್ಳೆಣ್ಣೆ, ಯಾಕೆಂದರೆ ಎಳ್ಳೆಣ್ಣೆ ದೀಪ ಹಚ್ಚುವಂಥದ್ದು. ಎಳ್ಳು ಅಂದರೆ ಅದು ಪಾಪವನ್ನು ನಾಶ ಮಾಡ್ತಕ್ಕಂಥದ್ದು, ಪಾಪವನ್ನು ಕಳೀತದೆ. ಅದಕ್ಕಾಗಿ ಆ ಎಳ್ಳು ದೀಪ ಹಚ್ಚಿ ಅಥವಾ ಎಳ್ಳೆಣ್ಣೆಯಲ್ಲಿ ಮುಖವನ್ನು ನೋಡುವುದರಿಂದ ನಮ್ಮ ಸಣ್ಣ ಪುಟ್ಟ ದೋಷಗಳು ಪರಿಹಾರ ಆಗ್ತದೆ. ಹಾಗಾಗಿ ಆ ಮುಖವನ್ನು ನೋಡಿ ಅದನ್ನು ನಾವು ದೇವರ ಮುಂದೆ ಇಟ್ಟು ದೀಪ ಹಚ್ಚಬೇಕು. ಆವಾಗ ಆ ದೃಷ್ಟಿ ದೋಷ ಇಂಥದ್ದೆಲ್ಲ ಸಣ್ಣ ಪುಟ್ಟ ದೋಷಗಳು ಪರಿಹಾರ ಆಗತಕ್ಕಂಥದ್ದು. ಮೊದಲನೇದಾಗಿ ಮೇಷರಾಶಿಯಲ್ಲಿರತಕ್ಕಂಥವರಿಗೆ ಇವತ್ತಿನ ದಿವಸ ಸ್ವಲ್ಪ ಹೆಚ್ಚು ಖರ್ಚಾಗುವಂಥದ್ದು. ಖರ್ಚು ಜಾಸ್ತಿ ಆಗ್ತದೆ. ಯಾಕೆಂತಂದರೆ ಮನುಷ್ಯನಿಗೆ ಖರ್ಚು ಜಾಸ್ತಿ ಅಂತೆ, ಅದರ ಸಂಪಾದನೆ ಕಡಿಮೆ. ಯಾಕೆಂದರೆ ಖರ್ಚಾಗಲಿಕ್ಕೆ ಲಕ್ಷ್ಮಿ ಬರುವಾಗ ಒಂದು ಬಾಗಿಲು ಬರುವಾಗ, ಈಗ ಯಾವ ರೀತಿ ನಾವು ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ದುಡಿದ್ರೆ ಆವಾಗ ನಮಗೆ ಹಾಗೆ ದುಡಿತವೇ ದುಡ್ಡಿನ ತಾಯಿ. ನಾವು ಯಾವ ರೀತಿಯಲ್ಲಿ ಅಂತಂದರೆ 1 ರೂಪಾಯಿ ನಾವು ಇವತ್ತು ಗಳಿಸಿದ್ರೆ 10 ರೂಪಾಯಿ ಖರ್ಚಾಗತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ನಾವು ಆದಷ್ಟು ಖರ್ಚನ್ನು ಕಡಿಮೆ ಮಾಡಬೇಕಂತೆ. ಅದಕ್ಕೆ ಖರ್ಚು ಮಾಡುವಾಗ ನಾವು ವಿಚಾರ ಮಾಡಬೇಕು, ಮುಂದೆ ನಮಗೆ ಬೇಕು, ಇದು ಬೇಕಾ ಬೇಡವಾ ಅಂತ ವಿಚಾರ ಮಾಡ್ಕೊಂಡು ಖರ್ಚು ಮಾಡ್ಕೊಳ್ಬೇಕು. ಯಾಕಂದರೆ ಇವತ್ತಿನ ದಿವಸದಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ ಮನುಷ್ಯನ ಮನಸ್ಸಿಗೆ ಕಂಡಿದ್ದೆಲ್ಲದೂ ಬೇಕಾಗ್ತದೆ, ಎಲ್ಲವೂ ಬೇಕು, ಯಾವುದು ಬೇಡ
ಯಾವುದೂ ಬೇಡ ಅಂತಲೇ ಇಲ್ಲ, ಕಣ್ಣಿಗೆ ಕಂಡಿದ್ದೆಲ್ಲದೂ ಬೇಕು. ಅವಾಗ ಏನಾಗ್ತದೆ ಅಂತಂದರೆ ಅವನಿಗೆ ಆ ಒಂದು ಖರ್ಚು ಜಾಸ್ತಿ ಆದಾಗ, ಇದ್ದ ಸಂಪತ್ತು ಎಲ್ಲವೂ ಕೂಡ ಖರ್ಚಾದಾಗ ಅವನಿಗೆ ಅವಾಗ ಸಮಸ್ಯೆ ಬರ್ತದೆ. ಆ ಸಮಸ್ಯೆ ಬಂದಾಗ ನಾವು ಏನು ಮಾಡೋದು ಕಷ್ಟ, ಸಮಸ್ಯೆ ಬರದೇ ಇದ್ದಾಗ ನೋಡ್ಕೊಳ್ಳೋದು ತುಂಬ ಎಚ್ಚರ ವಹಿಸಬೇಕು ಆ ವಿಷಯದಲ್ಲಿ. ಯಾಕೆಂತಂದರೆ ಮನುಷ್ಯನಿಗೆ ರೋಗ ಬಂದ ಮೇಲೆ ಅದನ್ನು ಗುಣ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಆದರೆ ರೋಗ ಬರದೇ ಇದ್ದಂಗೆ ನೋಡಿಕೊಂಡ್ರೆ ಅದು ಮತ್ತೂ ಅನುಕೂಲ ಹಾಗಾಗಿ ಆದಷ್ಟು ಕೆಲವೊಂದು ರೋಗಗಳು ಮನುಷ್ಯನಿಗೆ ಪೂರ್ವಜನ್ಮದ ಕರ್ಮದಿಂದ ಬರತಕ್ಕಂಥದ್ದು, ಕೆಲವೊಂದು ಈ ವಾತಾವರಣದಿಂದ ಬರತಕ್ಕಂಥದ್ದು, ಕೆಲವೊಂದು ನಮ್ಮ ಒಂದು ಹವ್ಯಾಸದಿಂದ ಬರತಕ್ಕಂಥದ್ದು ರೋಗಗಳು. ಅಂದರೆ ಆ ಒಂದು ಹವ್ಯಾಸ ಅವನಿಗೆ ಬರಬೇಕು ಅಂತಂದರೆ ಅವನು ಪೂರ್ವಜನ್ಮ ಆಚಾರ ಕರ್ಮ ಮಾಡಿದ್ದಕ್ಕೆ ಅವನಿಗೆ ಆ ಹವ್ಯಾಸ ಬರತಕ್ಕಂಥದ್ದು. ಹಾಗಾಗಿ ಇವತ್ತಿನ ದಿವಸ ವಿಶೇಷವಾಗಿ ಎಡಕಣ್ಣು ಸ್ವಲ್ಪ ಕುಣಿಯತಕ್ಕಂಥದ್ದು. ಎಡಕಣ್ಣು ಕುಣಿತದೆ ಅಂತಂದರೆ ಅರ್ಥ ಏನು, ಅದರ ಗಂಡಸರಿಗೆ ಎಡಕಣ್ಣು ಕುಣಿದ್ರೆ ಸ್ವಲ್ಪ ಅಪಾಯದ ಸೂಚನೆ, ಅಂದರೆ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ಶಾರೀರಿಕವಾಗಿ ಇರಬಹುದು, ಬೇರೆ ಬೇರೆ ರೀತಿಯಲ್ಲಿ. ಹಾಗೆ ಹೆಂಗಸರಿಗೆ ಎಡಗಣ್ಣು ಕುಣಿದ್ರೆ ಒಳ್ಳೆಯದು, ಹೆಂಗಸರಿಗೆ ಬಲಕಣ್ಣು ಕುಣಿದ್ರೆ ಅಪಾಯದ ಸೂಚನೆ. ಹಾಗೆ ಗಂಡಸರಿಗೆ ಎಡಕಣ್ಣು ಕುಣಿದ್ರೆ ಅದು ಸಣ್ಣ ಒಂದು ಆ ಶಕುನದ ಲೆಕ್ಕದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗತಕ್ಕಂಥದ್ದು. ಹಾಗಾಗಿ ಭೂ ವ್ಯವಹಾರದಲ್ಲಿ ಇವತ್ತಿನ ದಿವಸ ಲಾಭ ಆಗತಕ್ಕಂಥದ್ದು. ರಿಯಲ್ ಎಸ್ಟೇಟ್ ಉದ್ಯಮದವರಿಗೆ ಅಥವಾ ಈಗ ಹೋಟೆಲ್ ಅಥವಾ ಪೆಟ್ರೋಲ್ ಉದ್ಯಮದವರಿಗೆ ವಿಶೇಷವಾಗಿ ಅನುಕೂಲ ಆಗತಕ್ಕಂಥದ್ದು. ಹಾಗೆ ಯಾಗ ಮತ್ತು ಯಜ್ಞದಲ್ಲಿ ಭಾಗವಹಿಸುವಂಥ ಒಂದು ಅವಕಾಶ ಬರತಕ್ಕಂಥದ್ದು ಅಥವಾ ಆ ಒಂದು ಮನಸ್ಸು ಬರತಕ್ಕಂಥದ್ದು. ಹಾಗಾಗಿ ವಿಶೇಷವಾಗಿ ಮಹಾಲಕ್ಷ್ಮೀ ಪ್ರಾರ್ಥನೆ ಮಾಡುವುದರಿಂದ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ ಅಥವಾ ಶ್ರೀ ಸೂಕ್ತ ಪಾರಾಯಣ, ಈ ಒಂದು ಶ್ರೀ ಸೂಕ್ತ ಅಂದರೆ ಶ್ರೀ ಸೂಕ್ತ, ನಾವು ಸಂಪತ್ತು, ಮನುಷ್ಯನಿಗೆ ಸಂಪತ್ತು ಬೇಕು ಅಂತಂದರೆ ಅವನು ಮಹಾಲಕ್ಷ್ಮಿ ಆರಾಧನೆ ಮಾಡಬೇಕು. ಹಾಗಾಗಿ ಮನುಷ್ಯನಿಗೆ ಎಲ್ಲರಿಗೂ ಸಂಪತ್ತು ಬೇಕು. ಯಾರಿಗೆ ಸಂಪತ್ತು ಬೇಡ? ಎಲ್ಲರಿಗೂ ಬೇಕು. ಹಾಗಾಗಿ ವಿಶೇಷವಾದ ಸಂಪತ್ತು ಯಾವುದು ನಮಗೆ? ವಿಶೇಷವಾದಂಥ ಸಂಪತ್ತು ಯಾವುದು ನಮಗೆ? ಯಾವುದು ವಿಶೇಷವಾದಂಥ ಸಂಪತ್ತು? ಆರೋಗ್ಯವೇ ಭಾಗ್ಯ. ಆರೋಗ್ಯನೇ ಸಂಪತ್ತು ನಮಗೆ. ಆರೋಗ್ಯ ಸರಿಯಾಗಿ ಇದ್ದುಬಿಟ್ರೆ ಮತ್ತು ಬೇರೆ ಯಾವುದು ಸಂಪತ್ತು ಬೇಕಾಗುವುದಿಲ್ಲವಂತೆ. ಹಾಗಾಗಿ ಆ ಆರೋಗ್ಯವನ್ನು ಭಗವಂತ ನಮಗೆ ಕೊಡಬೇಕು ಅಂತಾದರೆ ನಾವು ಏನು ಮಾಡಬೇಕು? ನಾವು ಒತ್ತಡವನ್ನು ಕಡಿಮೆ ಮಾಡಬೇಕು. ಅಂದರೆ ಆಸೆ ಇರಬಾರದಂತೆ. ಆಸೆ ಇರಬೇಕು, ದುರಾಸೆ ಇರಬಾರ್ದು. ಅತಿ ಆಸೆ, ದುರಾಸೆ ಅದು ಇರಬಾರ್ದು. ಹಾಗಾಗಿ ಮನುಷ್ಯನಿಗೆ ಆಸೆ ಇದ್ದರಷ್ಟೇ ಮನುಷ್ಯ ಮುಂದೆ ಬದುಕಲಿಕ್ಕೆ ಆಗ್ತದೆ. ಅವನಿಗೆ ಆಸೆ ಇಲ್ಲ ಅಂತಂದ್ರೆ ಬದುಕಲಿಕ್ಕೆ ಆಗೋದಿಲ್ಲ. ಅವನಿಗೆ ವೈರಾಗ್ಯ ಬರಬೇಕು. ಆಸೆ ಇಲ್ಲ ಅಂದರೆ ವೈರಾಗ್ಯ, ಆಸೆ ಇದೆ ಅಂದರೆ ಪರಮಾರ್ಥ. ಅಂದರೆ ಪ್ರಾಪಂಚಿಕವಾದಂಥ ಆಸೆ ಇಲ್ಲ ಅಂತಂದರೆ ಅವನು ಪರಮಾರ್ಥಕ್ಕೆ ಬರ್ತಾನೆ. ಹಾಗಾಗಿ ಎರಡೂ ಕೂಡ ಬೇಕು. ಆದ್ದರಿಂದ ಮಹಾಲಕ್ಷ್ಮಿಯ ಸಂಬಂಧಪಟ್ಟಂತೆ ಶ್ರೀ ಸೂಕ್ತ ಪಾರಾಯಣ ಅಥವಾ ಮಹಾಲಕ್ಷ್ಮಿ ಅಷ್ಟೋತ್ತರ ಪಠಿಸುವುದರಿಂದ ಅಥವಾ ಮಹಾಲಕ್ಷ್ಮಿ ಸಹಸ್ರನಾಮವನ್ನು ಹೇಳುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಷಭ ರಾಶಿಯಲ್ಲಿ ಇರತಕ್ಕಂಥವರಿಗೆ ಸುಖದ ವಾತಾವರಣ ಇರತಕ್ಕಂಥದ್ದು. ಇವತ್ತಿನ ದಿವಸ ಸ್ವಲ್ಪ ಅವನು ಅಂದುಕೊಂಡಿದ್ದು ಆಗತಕ್ಕಂಥದ್ದು. ಅಂದರೆ ಎಲ್ಲ ದಿವಸವೂ ನಮಗೆ ಅಂದುಕೊಂಡಿದ್ದು ಆಗೋದಿಲ್ಲ, ಕೆಲವೊಂದು ದಿವಸ ಅಂದುಕೊಂಡಿದ್ದು ಆಗ್ತದೆ. ಹಾಗಾಗಿ ಪೂಜಾದಿಗಳನ್ನು ಮಾಡತಕ್ಕಂಥದ್ದು ಅಥವಾ ಆರೋಗ್ಯದಲ್ಲಿ ಸುಧಾರಣೆ ಆಗತಕ್ಕಂಥದ್ದು ಇವತ್ತಿನ ದಿವಸ, ಅಥವಾ ಅವನಿಗೆ ಮುಖದ ಒಂದು ಸೌಂದರ್ಯ ವೃದ್ಧಿ ಆಗತಕ್ಕಂಥದ್ದು, ಮುಖ ಕಾಂತಿಯಿಂದ ಕೂಡಿತಕ್ಕಂಥದ್ದು. ಅದು ಹೆಂಗಾಗ್ತದೆ ಅಂತಂದರೆ ಅವನು ಸಂತೋಷದಲ್ಲಿ ಇದ್ದಾಗ. ಮನುಷ್ಯನಿಗೆ ಯಾವಾಗ ಸಂತೋಷ ಇರ್ತದೆ, ಸಂತೋಷದಿಂದ ಅವ ಇರ್ತಾನೆ, ಆವಾಗ ಅವನ ಮುಖದಲ್ಲಿ ಒಂದು ರೀತಿ ಕಾಂತಿ ಹೇಳುವತಕ್ಕಂಥದ್ದು ಇರ್ತದೆ. ಅದಕ್ಕೆ ಅವನು ಬೇಸರದಲ್ಲಿದ್ದಾಗ ಅದಕ್ಕೆ ಮುಖ ಬಾಡ್ದಂಗೆ ಕಾಣ್ತದೆ, ಕಳೆನೇ ಕಾಣೋದಿಲ್ಲ. ಅದು ಯಾಕೆ ಅಂತಂದರೆ ಅವನಿಗೆ ಎಲ್ಲವೂ ಕೂಡ ಮನುಷ್ಯನ ಮುಖದ ಮೇಲೆ ನಾವು ಹೇಳ್ಬೋದಂತೆ. ಇವನು
ಸಂತೋಷದಿಂದ ಇದ್ದಾನೆ ಅಥವಾ ಕಷ್ಟದಲ್ಲಿ ಇದ್ದಾನೆ, ಇವನು ಇಂಥವನು ಅಂತರ ಆ ಮುಖದ ಛಾಯದ ಮೂಲಕವಾಗಿ ಅವನು ಹೇಳತಕ್ಕಂಥದ್ದು. ಇವನು ಒಳ್ಳೆಯವನು, ಇವನು ಕೆಟ್ಟವನು ಅಂದರೆ ಯಾರೂ ಒಳ್ಳೆಯವರು ಇಲ್ಲ, ಯಾರೂ ಕೆಟ್ಟವರು ಇಲ್ಲ ಇಲ್ಲಿ. ಹಾಗಾಗಿ ಅವನ ಕರ್ಮಕ್ಕೆ ಸಂಬಂಧಪಟ್ಟಂತೆ ಅವನು ಎಲ್ಲ ರೀತಿಯಲ್ಲಿ ವ್ಯವಹಾರವನ್ನು ಮಾಡತಕ್ಕಂಥವನು. ಹಾಗಾಗಿ ಒಳ್ಳೆಯವರು ಅಂದರೆ ಒಳ್ಳೆಯವರು ಕೆಟ್ಟವರು ಯಾಕೆಂತಂದರೆ, ಹಿಂದೆ ರಾಜಸೂಯ ಯಾಗವನ್ನು ಮಾಡಿದಾಗ ಧರ್ಮರಾಯನನ್ನು ಮೊದಲು ದುರ್ಯೋಧನನ್ನು ಕಳಿಸ್ತಾನಂತೆ ಭಗವಂತ. ಇಲ್ಲಿ ಹೋಗಿ ನೋಡ್ಕಬ, ಈ ನಿನ್ನ ರಾಜ್ಯದಲ್ಲಿ ಎಷ್ಟು ಜನ ಒಳ್ಳೆಯವರಿದ್ದಾರೆ, ಎಷ್ಟು ಜನ ಕೆಟ್ಟವರಿದ್ದಾರೆ ಅಂತ ಅವನು ನೋಡ್ಕೊಂಡು ಬರ್ಲಿಕ್ಕೆ ಕಳಿಸ್ತಾನೆ. ಆವಾಗ ದುರ್ಯೋಧನ ಹೋಗ್ತಾನೆ, ಅವನು ನೋಡ್ಕೊಂಡು ಎಲ್ಲ ಜನ ನೋಡ್ಕೊಂಡು ಬಂದು ಹೇಳ್ತಾನೆ. ಏನು ಹೇಳ್ತಾನೆ? ಇಲ್ಲಿ ಯಾರೂ ಕೂಡ ಒಳ್ಳೆಯವರಿಲ್ಲ ಅಂತ ಹೇಳ್ತಾನೆ. ಯಾರೂ ಒಳ್ಳೆಯವರಿಲ್ಲ ಹೇಳ್ತಾನೆ ಅವನು. ಆವಾಗ ಮತ್ತು ಭಗವಂತ ನೀನು ಹೋಗ್ಬಾ ಅಂತ ಧರ್ಮರಾಯನ ಕಳಿಸ್ತಾನೆ. ಅವನು ಎಲ್ಲರನ್ನು ನೋಡ್ಕೊಂಡು ಬಂದು ಹೇಳ್ತಾನೆ, ಇಲ್ಲಿ ಎಲ್ಲರೂ ಒಳ್ಳೆಯವರೇ ಅಂತ ಹೇಳ್ತಾನೆ. ಅಂದರೆ ಹಾಗಾದರೆ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂದ್ರೆ ನಮ್ಮ ಮನಸ್ಸಿಗೆ ನಾವೇ ಅಂದುಕೊಳ್ಳುವಂಥದ್ದು. ಇವನು ಒಳ್ಳೆಯವನು, ಇವನು ಕೆಟ್ಟವನು, ಅಥವಾ ಇವನು ನಮಗೇನು ಉಪಕಾರ ಮಾಡಿದ್ರೆ ಇವನು ಒಳ್ಳೆಯವನು, ಉಪಕಾರ ಮಾಡಲಿಲ್ಲ ಅಂತಾದರೆ ಕೆಟ್ಟವನು. ಅದು ಹಾಗಲ್ಲವಂತೆ. ಅವನಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಂದರ್ಭದಲ್ಲಿ ಉಪಕಾರ ಮಾಡಲಿಕ್ಕೆ ಆಗ್ತದೆ. ಅವರೇ ಸಮಸ್ಯೆಯಲ್ಲಿ ಇದ್ದಾಗ ಹೇಗೆ ಉಪಕಾರ ಮಾಡಲಿಕ್ಕೆ ಆಗ್ತದೆ, ಸಹಾಯ ಮಾಡಲಿಕ್ಕೆ ಆಗ್ತದೆ. ಹಾಗಾಗಿ ನಾವು ಆ ರೀತಿ ಭಾವನೆ ಬಿಡಬೇಕಂತೆ. ಒಳ್ಳೆಯವರು ಕೆಟ್ಟವರು ಹೇಳುವಂಥದ್ದು. ಎಲ್ಲರೂ ಒಳ್ಳೆಯವರೇ, ಇಲ್ಲಿ ಯಾರು ಕೆಟ್ಟವರು ಯಾರೂ ಇಲ್ಲ. ಆದರೆ ಅವನ ಆ ಕರ್ಮಕ್ಕೆ ಸಂಬಂಧಪಟ್ಟಂತೆ ಇದು ಬೊಂಬೆ ಆಟವಯ್ಯ. ಇದು ನಾವು ನೋಡ್ತೇವಲ್ಲಿ ಬೊಂಬೆ ಆಟವಯ್ಯ ಹೇಳ್ತಾರಲ್ಲಿ, ಇದೇ ಬೊಂಬೆ ಆಟ. ಭಗವಂತ ನಮ್ಮೆಲ್ಲರನ್ನು ಕುಣಿಸ್ತಾ ಇದ್ದಾನೆ. ಯಾವ ರೀತಿ ಅಂತಂದರೆ, ನಾವು ಹಿಂದೆ ಏನು ಮಾಡಿದ್ದೇವೆಯೋ ಅದರಂತೆ ಅವನು ನಮ್ಮನ್ನೆಲ್ಲ ಆಟ ಆಡಿಸ್ತಾ ಇದ್ದಾನೆ. ಹಾಗಾಗಿ ವಿಶೇಷವಾಗಿ ಇವತ್ತಿನ ದಿವಸ ಪೂಜಾದಿಗಳನ್ನು ಅಥವಾ ಮುಖದ ಸೌಂದರ್ಯ ವೃದ್ಧಿ ಆಗತಕ್ಕಂಥದ್ದು, ದಾನದಿಂದ ಅಥವಾ ಧನಲಾಭ ಆಗತಕ್ಕಂಥದ್ದು, ದಾನ ಧರ್ಮವನ್ನು ಮಾಡುವಂಥ ಬುದ್ಧಿ ಬರತಕ್ಕಂಥದ್ದು, ಹಾಗೆ ವಿಶೇಷವಾಗಿ ಧನಲಾಭ ಆಗತಕ್ಕಂಥದ್ದು, ಪ್ರಾಣಿ ಪಕ್ಷಿಗಳು ಸಮೃದ್ಧಿಯಿಂದ ಇರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಮನೆ ದೇವರ ಪ್ರಾರ್ಥನೆಯನ್ನು ಮಾಡತಕ್ಕಂಥದ್ದು. ಮನೆ ದೇವರ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಮಿಥುನ ರಾಶಿಯಲ್ಲಿರತಕ್ಕಂಥವರಿಗೆ ಸ್ವಲ್ಪ ಹೆಚ್ಚು ಖರ್ಚು ಜಾಸ್ತಿ ಆಗತಕ್ಕಂಥದ್ದು, ವೈರಿಗಳ ಕಾಟ ಜಾಸ್ತಿ ಆಗತಕ್ಕಂಥದ್ದು, ಹಾಗೆ ಆಲಸ್ಯದ ಸ್ವಭಾವ ಬರತಕ್ಕಂಥದ್ದು, ಅಣ್ಣನಿಂದ ಸಹಾಯ ಸಿಗತಕ್ಕಂಥ ಅಥವಾ ಅಕ್ಕನಿಂದ ಸಹಾಯ ಸಿಗತಕ್ಕಂಥದ್ದು, ಆಂಜನೇಯ ಪ್ರಾರ್ಥನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ಕರ್ಕಾಟಕ ರಾಶಿ, ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥದ್ದು, ಹೊಟ್ಟೆಯಲ್ಲಿ ಸ್ವಲ್ಪ ಉದರ ಬಾಧೆ, ಹೊಟ್ಟೆಯಲ್ಲಿ ತೊಂದರೆ ಬರತಕ್ಕಂಥದ್ದು. ಆದ್ದರಿಂದ ನಾವು ಆದಷ್ಟು ಇವತ್ತು ಕರಿದ ಪದಾರ್ಥವನ್ನು ಸೇವನೆ ಮಾಡಬಾರ್ದು, ಅಥವಾ ಹೊರಗಡೆ ತಿಂಡಿ ತಿನಿಸನ್ನು ಆದಷ್ಟು ಸೇವನೆ ಮಾಡಬಾರ್ದು. ಆದ್ದರಿಂದ ಒಡವೆ ವಸ್ತುಗಳನ್ನು ಖರೀದಿಸುವಂಥ ಒಂದು ಮನಸ್ಸು ಬರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ವ್ಯಾಪಾರದಿಂದ ಲಾಭ ಆಗತಕ್ಕಂಥದ್ದು, ಧನ್ವಂತರಿ ಜಪವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಸಿಂಹರಾಶಿ, ವ್ಯಾಪಾರಸ್ಥರಿಗೆ ಲಾಭ ಆಗತಕ್ಕಂಥದ್ದು, ಹಾಗೆ ಕೋರ್ಟ್ ಕಚೇರಿಗಳಲ್ಲಿ ಜಯ ಆಗತಕ್ಕಂಥದ್ದು, ದುಃಖದ ವಾತಾವರಣ, ಮನಸ್ಸು ಮಂಕಾಗಿರತಕ್ಕಂಥದ್ದು. ಅಂದರೆ ಆಲೋಚನಾ ಶಕ್ತಿಯನ್ನು ಇವತ್ತಿನ ದಿವಸ ಮನಸ್ಸು ಕಡಿಮೆ ಮಾಡತಕ್ಕಂಥದ್ದು. ಅಂದರೆ ಯಾವುದೂ ಬೇಡ ಅಥವಾ ಆಲಸ್ಯದಿಂದ ಇರತಕ್ಕಂಥ ಸ್ವಭಾವ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಬಂಧನದ ಭೀತಿ, ಅಂದರೆ ಬಂಧನ ಅಂದರೆ ನಾವೇ ಕೂಡ ಮನಸ್ಸಿನಲ್ಲೇ ಆಲೋಚನೆ ಮಾಡ್ಕೊಳ್ತಕ್ಕಂಥ, ನಮಗೆ ಒಂದು ರೀತಿ ಆಗಿದೆ ಹೇಳ್ತಕ್ಕಂಥ ಒಂದು ಭೀತಿ, ಭಯದ ವಾತಾವರಣ ಇರತಕ್ಕಂಥದ್ದು, ನಾವೇನೋ ತಪ್ಪು ಮಾಡಿಬಿಟ್ಟಿದ್ದೇವೆ, ಈ ರೀತಿ ಒಂದು ವಾತಾವರಣ ಬರತಕ್ಕಂಥದ್ದು. ಹಾಗಾಗಿ ಲಕ್ಷ್ಮೀ ನರಸಿಂಹ ಆರಾಧನೆಯನ್ನು ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕನ್ಯಾ ರಾಶಿಯಲ್ಲಿರತಕ್ಕಂಥವರಿಗೆ ಗುರು ಹಿರಿಯರಿಂದ
ಉತ್ತಮವಾದಂಥ ಸಲಹೆ ಸಿಗತಕ್ಕಂಥದ್ದು. ಆದ್ದರಿಂದ ಅವರು ಕೊಟ್ಟಂಥ ಸಲಹೆಯನ್ನು ನಾವು ಸ್ವೀಕಾರ ಮಾಡಲೇಬೇಕು. ಹಾಗೆ ಪಿತೃಗಳ ಪೂಜೆಯನ್ನು ಮಾಡತಕ್ಕಂಥ ಒಂದು ಪುಣ್ಯಕ್ಷೇತ್ರಗಳ ದರ್ಶನ ಮಾಡತಕ್ಕಂಥದ್ದು, ಬೆಲೆ ಬಾಳುವ ವಸ್ತುಗಳ ಅಪಹರಣ ಆಗತಕ್ಕಂಥ ಸಾಧ್ಯತೆ ಇದೆ. ಇವತ್ತಿನ ದಿವಸ ಆದಷ್ಟು ನಾವು ನಮ್ಮ ವಸ್ತುಗಳ ಬಗ್ಗೆ ಎಚ್ಚರವನ್ನು ವಹಿಸಲೇಬೇಕು. ಆದ್ದರಿಂದ ಹೆಣ್ಣು ಮಾವ ಮತ್ತು ಅಳಿಯನಲ್ಲಿ ಸ್ವಲ್ಪ ವ್ಯತ್ಯಾಸ, ಅಂದರೆ ಆ ಸಂಬಂಧದಲ್ಲಿ ಸ್ವಲ್ಪ ಮಾತಿನಿಂದ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಕಾರ್ತವೀರ್ಯಾರ್ಜುನ ಜಪವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಇನ್ನುಳಿದ ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸಿಕೊಡಿ. ಇನ್ನು ತುಲಾರಾಶಿಯಲ್ಲಿ ಇರತಕ್ಕಂಥವರಿಗೆ ಆಯುಷ್ಯ ಸ್ವಲ್ಪ ಕ್ಷೀಣಿಸುವಂಥ ಸ್ವಭಾವ, ಅಂದರೆ ಆಯುಷ್ಯ ಕ್ಷೀಣಿಸ್ತಕ್ಕಂಥದ್ದು ಅಂತಂದರೆ ಅವನು ಸಿಟ್ಟು ಮಾಡಿದಾಗ ಆಯುಷ್ಯ ಕಡಿಮೆ ಆಗ್ತದೆ ಅಂತೆ. ತುಂಬ ಸಿಟ್ಟು ಮಾಡಿದಾಗ ಅಥವಾ ಹೊಟ್ಟೆ ಕಿಚ್ಚು ಅಂತ ನಾವೇನು ಹೇಳ್ತೇವೆ, ಇನ್ನೊಬ್ಬರ ಏಳಿಗೆಯನ್ನು ಸಹಿಸ್ಲಿಕ್ಕೆ ಆಗೋದಿಲ್ಲ ಅವನಿಗೆ. ಅವಾಗ ಏನಾಗ್ತದೆ, ಇವನೇ ಕೊರಗ್ತಾ ಇರ್ತಾನೆ. ಅದರಿಂದ ಏನಾಗ್ತದೆ ಇವನಿಗೆ ತೊಂದರೆ. ಹಾಗಾಗಿ ಆದಷ್ಟು ಸಿಟ್ಟು ಮಾಡಬಾರ್ದು. ಅಥವಾ ಆ ಮಾತ್ಸರ್ಯವನ್ನು ಬಿಡಬೇಕು. ಅಂದರೆ ಮಂಥರೆಯ ದುರ್ಬೋಧನೆ ಅಂತ ಕರೀತಾರೆ. ಮಂಥರೆ ಆ ಕೈಕೇಯಿಗೆ ಆ ರೀತಿ ಅವಳು ಒಳ್ಳೆ ಆಗಿದ್ಲು, ಆದರೆ ಸ್ವಭಾವ ಮಂಥರೆಯ ಕೆಟ್ಟ ಸ್ವಭಾವದಿಂದ ಇವಳು ಸ್ವಲ್ಪ ಹಾಗೆ. ಅಂದರೆ ಅದು ಏನೇ ಇದ್ದರೂ ಕೂಡ ಆ ಒಂದು ಸ್ವಭಾವವನ್ನು ನಾವು ಬಿಡಬೇಕಂತೆ. ಇನ್ನೊಬ್ಬರ ಏಳಿಗೆಯನ್ನು ನಾವು ಸಹಿಸಬೇಕು. ಇನ್ನೊಬ್ಬರು ಒಳ್ಳೆಯದಾಗಿದ್ದರೆ ನಾವು ಖುಷಿ ಪಡಬೇಕು. ಅದರಿಂದ ನಮಗೂ ಅನುಕೂಲ. ಹಾಗಾಗಿ ವಿಶೇಷವಾಗಿ ಜನರಲ್ಲಿ ವಿರೋಧ, ಅಂದರೆ ಯಾರೋ ಏನೋ ಹೇಳ್ತಾರೆ, ಅದರಿಂದ ಸ್ವಲ್ಪ ನಾವು ಏನೋ ಮಾತಾಡುವಾಗ ಆದಷ್ಟು ಎಚ್ಚರಿಕೆಯಿಂದ ಮಾತಾಡುವಂಥದ್ದು. ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ವಿರೋಧ ಆಗತಕ್ಕಂಥದ್ದು. ಆದ್ದರಿಂದ ನಾವು ಯಾವ ರೀತಿ ಕತ್ತಿಯ ಮೇಲೆ ನಡೆದಂಗೆ, ಅಥವಾ ಯಾವ ರೀತಿ ಆ ಕಡೆ ನರಿ ಈ ಕಡೆ ಗಿರಿ ನರಿ, ಅಂದರೆ ಆ ರೀತಿ ಹೋಗಬೇಕು. ಬಿದ್ದರೆ ಅವನು ಬೆಟ್ಟದ ಮೇಲಿಂದ ಬೀಳ್ತಾನೆ ಕೆಳಗಡೆ, ಈ ಕಡೆ ಬಿದ್ದರೆ ನರಿ ಇದೆ, ಹುಲಿ ಇದೆ, ಇವನು ತಿಂತದೆ. ಅವನು ಆದಷ್ಟು ಎಚ್ಚರಿಕೆಯಿಂದ ಹೋಗಬೇಕು. ಆ ರೀತಿಯಲ್ಲಿ ಇವನು ಮಾತನ್ನು ಆಡತಕ್ಕಂಥದ್ದು. ಹಾಗೆ ನದಿಯನ್ನು ದಾಟುವಂಥ ಒಂದು ಸಂದರ್ಭ ಅಂದರೆ ಆದಷ್ಟು ನೀರಿನಲ್ಲಿ ನಾವು ಆದಷ್ಟು ಇವತ್ತಿನ ದಿವಸ ನೀರಿನ ವಿಚಾರದಲ್ಲಿ ಹುಚ್ಚಾಟವನ್ನು ಮಾಡಲಿಕ್ಕೆ ಹೋಗಬಾರ್ದು. ನಾವು ಎಲ್ಲೋ ಪ್ರವಾಸಕ್ಕೆ ಹೋಗ್ತಾ ಇದ್ದೇವೆ ಅಥವಾ ನದಿಯನ್ನು ದಾಟುವಂಥ ಸಂದರ್ಭ ಇದೆ, ಆದಷ್ಟು ನಾವು ಆ ನೀರಿನಲ್ಲಿ ಇಳಿಬಾರದು. ಇಳಿಯದ್ದನ್ನೇ ದಾಟುವಂಥದ್ದು, ಅಂದರೆ ಬೇರೆ ದೋಣಿಯ ಸಹಾಯದಿಂದ, ಬೇರೆ ರೀತಿಯ ಸಹಾಯದಿಂದ. ಹಾಗೆ ಇವತ್ತಿನ ಸ್ವಲ್ಪ ಮಾನಕ್ಕೆ ಹಾನಿಯಾಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಅವನಿಗೆ ಎಲ್ಲೋ ಒಂದು ಸ್ವಲ್ಪದಲ್ಲಿ ಕಪ್ಪು ಚುಕ್ಕೆ ಬರತಕ್ಕಂಥದ್ದು. ಆದ್ದರಿಂದ ಆ ರೀತಿ ಏನೇ ಆದರೂ ಕೂಡ ನಾವು ಸಹಿಸ್ಕೊಂಡು ಹೋಗಬೇಕಂತ. ಮೊದಲು ಅವಮಾನ ಆಗ್ತದೆ ಅಂತಂದ್ರೆ ನಾವು ಹೆದರಬಾರದಂತೆ. ಆಮೇಲೆ ಅನುಮಾನ ಎರಡನೇದು, ಇವನು ಸರಿ ಇದ್ದಾನೋ ಇಲ್ವೋ ಹೇಳುವಂಥ ಅನುಮಾನ ಬರ್ತದೆ. ಆಮೇಲೆ ಸನ್ಮಾನ ಆಗತಕ್ಕಂಥದ್ದು. ಆ ಸನ್ಮಾನ ಆದಾಗ ಅವನಿಗೆ ಸಂತೋಷ ಆಗ್ತದೆ. ಅವಮಾನ ಆದಾಗ ಬೇಜಾರಾಗಬಾರ್ದು, ಸನ್ಮಾನ ಆದಾಗ ಸಂತೋಷ ಆಗಬಾರ್ದು. ಆವಾಗ ಅದು ಸ್ಥಿತಪ್ರಜ್ಞನ ಲಕ್ಷಣ ಆಗ್ತದೆ. ನಮಗೇನಾಗ್ತದೆ ಅಂತಂದರೆ ನಮಗೆ ಅವಮಾನ ಆದರೆ ಬೇಜಾರಾಗ್ತದೆ, ಸನ್ಮಾನ ಆದರೆ ಖುಷಿ ಆಗ್ತದೆ. ಆದರೂ ಅದು ಆಗಬಾರ್ದಂತೆ. ಯಾಕೆಂತಂದರೆ ಅವಂಗೆ ಸಂತೋಷ ಆಯಿತು ಅಂತಂದರೆ ಬೇಜಾರಾದಾಗ ದುಃಖ ಆಗ್ತದೆ ಅವನಿಗೆ. ಅದಕ್ಕಾಗಿ ಅವನು ಎಲ್ಲವನ್ನು ಕೂಡ ಒಂದೇ ರೀತಿಯಲ್ಲಿ ತೆಗೆದುಕೊಳ್ಬೇಕಂತೆ. ಅದಕ್ಕಾಗಿ ಭಗವದ್ಗೀತೆಯಲ್ಲಿ ಸ್ಥಿತಪ್ರಜ್ಞನ ಲಕ್ಷಣ ಹೇಳಿದ್ದಾನೆ ಭಗವಂತ. ಸ್ಥಿತಪ್ರಜ್ಞನು ಯಾವ ರೀತಿ ಇರಬೇಕು, ಅವನು ಮನಸ್ಸು ಸ್ಥಿರವಾಗಿರಬೇಕು. ಯಾವ ರೀತಿ ಸ್ಥಿರವಾಗಿರಬೇಕು? ಕಲ್ಲು ಬಂಡೆ ಹೆಂಗೆ, ಈಗ ಸಮುದ್ರದ ಅಂಚಿನಲ್ಲಿ ಇರತಕ್ಕಂಥ ಕಲ್ಲು ಬಂಡೆ,
ತೆರೆ ಬಂದು ಅಪ್ಪಳಿಸಿ ಎಷ್ಟು ಅಪ್ಪಳಿಸಿದ್ರು ಕೂಡ ಅದು ಏನಾಗ್ತದೆ ಅದು ಏನೂ ಆಗೋದಿಲ್ಲ, ಆರಾಮಾಗಿರ್ತದೆ. ಹಾಗಿರಬೇಕಂತ ನಮ್ಮ ಮನಸ್ಥಿತಿ. ಅಂದರೆ ಆವಾಗ ಕಷ್ಟ ಬಂದಾಗ ಹೆದರಬಾರ್ದು. ಹಿಂದೆ ಎಲ್ಲ ಮಹಾತ್ಮರು ಕೂಡ ಯಾರ್ಯಾರು ಸಾಧನೆಯನ್ನು ಮಾಡಿದ್ದಾರೋ, ಪ್ರಾಪಂಚಿಕವಾಗಿ ಸಾಧನೆ ಮಾಡಿರಲಿ ಅಥವಾ ಆಧ್ಯಾತ್ಮಿಕವಾಗಿ ಸಾಧನೆ ಮಾಡಿರಲಿ, ಎಲ್ಲರೂ ಕೂಡ ಮೊದಲಿಗೆ ಅವಮಾನವನ್ನು ಅನುಭವಿಸಿರ್ತಾರೆ. ಅವರು ಆ ಅವಮಾನ ಎದುರಿಸಿರ್ತಾರೆ. ಅವಮಾನ ಎದುರಿಸ್ಬೇಕಂತೆ. ಅವಮಾನ ಬಂದಾಗ ಎದುರಿಸ್ಬೇಕು, ಓಡಬಾರ್ದು. ಅವಾಗೇ ಅವನು ಸರಿಯಾಗಿ ಮುಂದೆ. ಯಾಕಂದರೆ ಯಾವ ರೀತಿ ನಾವು ದೇವರ ಮೂರ್ತಿಗೆ ನಾವು ನಮಸ್ಕಾರವನ್ನು ಮಾಡ್ತೇವೆ, ಅದು ಮುಂಚೆ ಏನಾಗಿತ್ತದು ಕಲ್ಲೋದು. ನಾವು ಕಲ್ಲಿಗೆ ನಮಸ್ಕಾರ ಮಾಡ್ತೇವೆಯಾ? ಇಲ್ಲ. ಆದರೆ ಅದು ಯಾವ ರೀತಿಯ ಆ ಚಾಣದಿಂದ ಕೆತ್ತಿ ಅದು ನೋವನ್ನು ಅನುಭವಿಸ್ತದು. ನಮಗೆ ಹೇಗೆ ನೋವು ಆಗ್ತದೆ, ಆ ಕಲ್ಲಿಗೂ ನೋವು ಆಗ್ತದೆ ಅಂತೆ. ಆದರೆ ಅದಕ್ಕೆ ಮಾತಾಡ್ಲಿಕ್ಕೆ ಬಾಯಿಲ್ಲ, ಅದಕ್ಕೆ ಹೇಳ್ಕೊಳ್ಳಿಕ್ಕೆ ಬರೋದಿಲ್ಲ. ಆದರೆ ಆ ನೋವನ್ನು ಅದು ಅನುಭವಿಸ್ತದೆ ಅದು. ಹಾಗಾಗಿ ಆ ರೀತಿಯಲ್ಲಿ ಅದು ಚಾಣ ತಿಂದು ಆಮೇಲೆ ಪೂಜೆಗೆ ಯೋಗ್ಯವಾಯಿತು. ಈಗ ನಾವು ದೇವರಿಗೆ ನಮಸ್ಕಾರ ಮಾಡಿದ್ರೆ ಅದಕ್ಕೇನು ಸಂತೋಷವೂ ಇಲ್ಲ, ದುಃಖನೂ ಇಲ್ಲ. ಶಕ್ತಿ ಅಂದರೆ ಅದೇ. ಹಾಗಾಗಿ ಆ ಭಗವಂತನ ಯಾವ ರೀತಿ, ಅದಕ್ಕಾಗಿ ಮನುಷ್ಯ, ಅದಕ್ಕೆ ಸೋಲೆ ಗೆಲುವಿನ ಸೋಪಾನ ಅಂತ ಹೇಳ್ತಾರೆ. ಅವನು ಮೊದಲು ಸೋಲಬೇಕು, ಮೊದಲು ಫೇಲ್ ಆಗಬೇಕಂತೆ ಅವನು. ಈಗ ನಾವು ನೋಡಿರ್ತೇವೆ, ಈಗ ಜಿಲ್ಲಾಧಿಕಾರಿ ಆಗಿದ್ದವರು ಕೂಡ ಯಾವುದೋ ಒಂದು ವಿಷಯದಲ್ಲಿ ಹಿಂದೆ ಯಾವುದೋ ಒಂದು ರೀತಿಯಲ್ಲಿ ಅವರು ಫೇಲ್ ಆಗಿರ್ತಾರೆ. ಕೆಲವೊಬ್ಬರು ನಾವು ಅವ್ರ ಭಾಷಣವನ್ನು ಕೇಳಿದಾಗ, ಇಲ್ಲ ನಾನು 6ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದೆ, ಅಥವಾ 9ರಲ್ಲಿ ಫೇಲ್ ಆಗಿದ್ದೆ, ಅಥವಾ 10ನೇ ಕ್ಲಾಸಲ್ಲಿ ಫೇಲ್ ಆಗಿದ್ದೆ. ಅವಾಗ ನನಗೆ ಸ್ವಲ್ಪ ಒಂದು ರೀತಿ ಮನಸ್ಸಿಗೆ ಬೇಜಾರಾಯಿತು. ನಾನು ಪಾಸ್ ಆಗಲೇಬೇಕು, ಇದನ್ನು ಮಾಡಲೇಬೇಕು ಅಂತ ಅಷ್ಟು ಪ್ರಯತ್ನವನ್ನು ನಾನು ಪಟ್ಟಿದ್ದೇನೆ ಅಂತ ಹೇಳ್ತಾರೆ. ಆ ಪ್ರಯತ್ನಕ್ಕೆ ಪುರುಷ ಪ್ರಯತ್ನ, ವಿಶೇಷವಾದಂಥ ಪುರುಷ ಪ್ರಯತ್ನಕ್ಕೆ ಎಲ್ಲ ರೀತಿ ಫಲ ಸಿಗುವಂಥದ್ದು. ಹಾಗಾಗಿ ವಿಶೇಷವಾಗಿ ಸ್ಥಾನ ಪಲ್ಲಟ ಆಗತಕ್ಕಂಥದ್ದು, ಅಂದರೆ ವೃತ್ತಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಆಗತಕ್ಕಂಥ ಸಾಧ್ಯತೆ ಇರತಕ್ಕಂಥದ್ದು. ಆದ್ದರಿಂದ ಆಯುಷ್ಯ ಸೂಕ್ತ ಪಾರಾಯಣ ಮಾಡುವುದರಿಂದ, ಆಯುಷ್ಯ ಸೂಕ್ತ ಪಾರಾಯಣ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಅನುಕೂಲ ಆಗತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿಯಲ್ಲಿರತಕ್ಕಂಥವರಿಗೆ ವ್ಯಾಪಾರದಲ್ಲಿ ಲಾಭ ಆಗತಕ್ಕಂಥದ್ದು. ಹಾಗೆ ಪತಿ ಪತ್ನಿಯರ ಎಲ್ಲರೂ ಕೂಡ ಇವತ್ತಿನ ದಿವಸ ಸಂತೋಷದಿಂದ ಇರತಕ್ಕಂಥದ್ದು ಇವತ್ತಿನ ದಿವಸ. ಹಾಗಾಗಿ ಇವತ್ತಿನ ದಿವಸ ವೇದ, ಶಾಸ್ತ್ರ, ವಿಷ್ಣು ಸಹಸ್ರನಾಮ, ಭಗವದ್ಗೀತೆ ಇತ್ಯಾದಿಗಳನ್ನು ಪಠಣ ಮಾಡಲಿಕ್ಕೆ ಅಥವಾ ಭಗವಂತನ ಸ್ಮರಣೆ ಮಾಡಲಿಕ್ಕೆ ಇವತ್ತು ಮನಸ್ಸು ಬರೋದಿಲ್ಲ, ಮನಸ್ಸು ಯೋಗ್ಯ ಇಲ್ಲ ಇವತ್ತು. ಅಂದರೆ ಇವತ್ತು ನಮಗೇನೂ ಬೇಡ ಹೇಳುವಂಥ ಮನಸ್ಸು ಬರತಕ್ಕಂಥದ್ದು. ಹಾಗೆ ತೀರ್ಥಯಾತ್ರೆಯಲ್ಲಿ ತೊಂದರೆ ಆಗತಕ್ಕಂಥದ್ದು. ಹಾಗಾಗಿ ಅಥವಾ ದೂರ ಪ್ರಯಾಣದಲ್ಲಿ ವ್ಯತ್ಯಾಸ ಆಗತಕ್ಕಂಥದ್ದು. ಆದ್ದರಿಂದ ಇವತ್ತಿನ ದಿವಸ ಶನಿವಾರ ಆದಷ್ಟು ನಾವು ದೂರ ಪ್ರಯಾಣ ಮಾಡಬಾರ್ದು. ಅದಕ್ಕೆ ತೀರ್ಥಯಾತ್ರೆನೂ ಕೂಡ ಶನಿವಾರ ಆದಷ್ಟು ಮಾಡಬಾರ್ದು. ಇನ್ನು ನಾವು ಹೋಗಲೇಬೇಕು ಅಂತಾದರೆ ಸೂರ್ಯ ಉದಯದ ಒಳಗಡೆ, ಆ ನಂತರ ಸೂರ್ಯ ಅಸ್ತದ ನಂತರ ನಾವು ಪ್ರಯಾಣವನ್ನು ಮಾಡತಕ್ಕಂಥದ್ದು ಬಹಳ ಸೂಕ್ತವಾಗಿರತಕ್ಕಂಥದ್ದು. ಆದ್ದರಿಂದ ಗೋ ಸೇವೆ ಮಾಡುವಂಥದ್ದು ಮತ್ತು ಗೋಗ್ರಾಸ ಕೊಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಧನುರಾಶಿ ಅಸ್ವಸ್ಥರಾಗತಕ್ಕಂಥ, ಅಂದರೆ ನಿಶಕ್ತಿಯಿಂದ ಕೂಡಿರತಕ್ಕಂಥ ವಾತಾವರಣ ಇವತ್ತಿನ ದಿವಸ. ಅಂದರೆ ನಮಗೆ ಶಕ್ತಿ ಸ್ವಲ್ಪ ಕಡಿಮೆ ಆಗತಕ್ಕಂಥದ್ದು, ಮಾನಸಿಕವಾಗಿಯೂ ಶಕ್ತಿ ಕಡಿಮೆ ಆಗತಕ್ಕಂಥದ್ದು, ಶಾರೀರಿಕವಾಗೂ ಕೂಡ ದುರ್ಬಲ ಆಗತಕ್ಕಂಥ ವಾತಾವರಣ ಇವತ್ತಿನ ದಿವಸ. ಹಾಗೆ ಶತ್ರುಗಳ ಕಾಟ ಸ್ವಲ್ಪ ಜಾಸ್ತಿಯಾಗಿ ಇರತಕ್ಕಂಥದ್ದು, ಅಥವಾ ಏನೋ ನಾವು ಸಾಲವನ್ನು ತೆಗೆದುಕೊಂಡಿರ್ತೇವೆ, ಅವರಿಂದಲೂ ಸ್ವಲ್ಪ ನಮಗೆ ಸಮಸ್ಯೆ ಆಗತಕ್ಕಂಥದ್ದು. ಹಾಗೆ ಇವತ್ತಿನ ದಿವಸ ಯಾರೋ ಒಂದು ರೀತಿಯಲ್ಲಿ ನಮಗೆ ಏನೋ ಒಂದು ಭಯದ ವಾತಾವರಣ, ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೋ ಏನೋ, ಈ ರೀತಿ ಒಂದು ಭಯದ ವಾತಾವರಣ ಬರತಕ್ಕಂಥ ಒಂದು,
ಹಾಗಾಗಿ ಆದಷ್ಟು ನಾವು ಏನು ಮಾಡಬೇಕು ಅಂತಂದರೆ ಇವತ್ತಿನ ದಿವಸ ವಿಶೇಷವಾಗಿ, ಯಾಕಂತಂದರೆ ಮನುಷ್ಯ ಯಾವ ರೀತಿಯಲ್ಲಿ ಅವನು ಕಷ್ಟದಲ್ಲಿ ಇರ್ತಾನೋ, ಕಷ್ಟದಲ್ಲಿ ಇದ್ದಾಗ ಅವಾಗ ಎಲ್ಲರೂ ಅವನಿಗೆ ಶತ್ರುಗಳಾಗ್ತಾರಂತೆ. ಈಗ ಸುಖ ಬಂದಿದ್ದರೆ ಎಲ್ಲರೂ ಸುಖ ಮಿತ್ರರು, ಕಷ್ಟದಲ್ಲಿದ್ದರೆ ಶತ್ರುಗಳು. ಹಾಗಾಗಿ ಮನೆಯಲ್ಲಿದ್ದವರು ಎಲ್ಲರೂ ಕೂಡ ಇವತ್ತು ಅವನಿಗೆ ಶತ್ರುಗಳಾಗ್ತಾರೆ. ಹೆಂಡತಿಯಿಂದ ವಿರೋಧ ಬರತಕ್ಕಂಥದ್ದು ಅಥವಾ ಕುಟುಂಬದಲ್ಲಿ ವಿರೋಧ ಬರತಕ್ಕಂಥದ್ದು. ಆದ್ದರಿಂದ ಭಯ ಪಡಬೇಕಾದ್ದು ಏನಿಲ್ಲ. ಯಾಕೆಂದರೆ ಒಂದು ಸರಿ ಬರ್ತದೆ, ಆಮೇಲೆ ಹೋಗ್ತದೆ. ಈ ಸಮುದ್ರದಲ್ಲಿ ತೆರೆ ಬಂದಂಗೆ ಅದು. ಯಾವ ರೀತಿ ಮನುಷ್ಯನಿಗೆ ಆ ಕರ್ಮ ಹೇಳತಕ್ಕಂಥದ್ದು ಒಂದರಿಂದ ಒಂದು ಬರ್ತಾ ಇರ್ತದೆ ಅಂತೆ. ಆದರೆ ನಾವು ಭಯ ಪಡಬಾರದು. ಯಾರು ಅದಕ್ಕೆ ಬಿದ್ದಲ್ಲೇ ಬೀಳಬೇಕು, ಬಿದ್ದಲ್ಲೇ ಏಳಬೇಕು, ಬಿದ್ದಲ್ಲೇ ಬೀಳಬೇಕು, ಬಿದ್ದಲ್ಲೇ ಏಳಬೇಕು ಅವನು. ಆವಾಗ ಅವನಿಗೆ ಎಲ್ಲ ಒಂದು ಶಕ್ತಿ ಬರತಕ್ಕಂಥದ್ದು. ಹಾಗಾಗಿ ಯಾಕೆಂತಂದರೆ ಇಲ್ಲಿ ಯಾರು ಕೂಡ ಬರ್ತಾ ತಗೊಂಡು ಬರಲಿಲ್ಲ. ಯಾರಾದರೂ ಬರ್ತಾ ಏನಾದ್ರು ತಗೊಂಡು ಬಂದಿದ್ದಾರಾ? ಏನು ತಗೊಂಡು ಬರಲಿಲ್ಲ. ಆದ್ರೆ ಹೋಗ್ತಾ ತಗೊಂಡು ಹೋಗಿದ್ದಾರಾ? ಅದೂ ಇಲ್ಲ. ಹಾಗಾದ್ರೆ ಮತ್ತೆ ಯಾಕೆ ಇಷ್ಟಲ್ಲ ಅಂತಂದರೆ ಮನುಷ್ಯನ ಆಸೆ ಬಂದಿದ್ದರಿಂದ. ಹಾಗಾಗಿ ವಿಶೇಷವಾಗಿ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ ಮಾಡುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮಕರ ರಾಶಿ, ಆದಷ್ಟು ಸಂತಾನ ಯೋಗ ಇಲ್ಲದೆ ಹೋದವರಿಗೆ ಇವತ್ತಿನ ದಿವಸ ಸಂತಾನ ಯೋಗ ಇರತಕ್ಕಂಥದ್ದು ಮಕರ ರಾಶಿಯವರಿಗೆ. ಮತ್ತು ಮಕ್ಕಳಿಗೆ ಓದುವಂಥ ಹವ್ಯಾಸ ಬರತಕ್ಕಂಥದ್ದು, ಹಾಗೆ ಮಂತ್ರ ಶ್ಲೋಕಗಳ ಪಠನವನ್ನು ಮಾಡುವಂಥ ಒಂದು ಆಸಕ್ತಿ ಬರತಕ್ಕಂಥದ್ದು. ಹಾಗಾಗಿ ಮನೆಯಲ್ಲಿ ಯಾವುದೋ ಒಂದು ವಸ್ತು ಕಳೆದು ಹೋಗುವ ಸಾಧ್ಯತೆ ಇರತಕ್ಕಂಥ ಅಥವಾ ಕಳುವಾಗತಕ್ಕಂಥ ಸಾಧ್ಯತೆ, ಮಾರಣಾಂತಿಕವಾಗಿ ಪೆಟ್ಟು ಬೀಳತಕ್ಕಂಥದ್ದು. ಅಂದರೆ ಯಾರ ಹತ್ರ ಕೂಡ ವಿರೋಧವನ್ನು ಮಾಡಬಾರ್ದು. ಇವತ್ತಿನ ದಿವಸ ವಿರೋಧ ಕಟ್ಕೊಳ್ಬಾರ್ದು. ಆದಷ್ಟು ನಾವು ವಾಹನವನ್ನು ಚಲಿಸುವಾಗ ಆದಷ್ಟು ಜಾಗ್ರತೆಯಿಂದ ಚಲಿಸ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗೆ ರುದ್ರಾಭಿಷೇಕ ಮಾಡಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಕುಂಭರಾಶಿ, ಮನೆ ಕಟ್ಟುವ ಆಲೋಚನೆ ಬರತಕ್ಕಂಥದ್ದು, ಕೃಷಿಕರಿಗೆ ಅನುಕೂಲ ಆಗತಕ್ಕಂಥದ್ದು, ದೇವಾಲಯವನ್ನು ನಿರ್ಮಾಣ ಮಾಡಬೇಕು ಹೇಳುವಂಥ ಅವನಿಗೆ ಆ ಒಂದು ಆಲೋಚನೆ ಬರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಹಿಂಸೆ ಕೊಡುವ ಪ್ರವೃತ್ತಿನೂ ಕೂಡ, ಇನ್ನೊಬ್ಬರಿಗೆ ಸುಮ್ಮನೆ ಕೀಟ್ಲೆ ತೊಂದರೆ ಕೊಡುವಂಥ ಪ್ರವೃತ್ತಿ. ಹಾಗೆ ಸೋದರ ಮಾವನಿಂದ ಆದಷ್ಟು ವ್ಯವಹಾರವನ್ನು ಇವತ್ತಿನ ದಿವಸ ಇಟ್ಕೊಳ್ಳಬಾರದು. ಅಥವಾ ಅವನಲ್ಲಿ ಸ್ವಲ್ಪ ಏನೋ ಒಂದು ಮಾತಿನಿಂದ ತೊಂದರೆ ಬರತಕ್ಕಂಥದ್ದು. ಆದ್ದರಿಂದ ದುರ್ಗಾ ಕವಚವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಇನ್ನು ಮೀನರಾಶಿ, ಅಣ್ಣ ತಮ್ಮಂದಿರಲ್ಲಿ ಸ್ನೇಹದ ಸ್ವಭಾವ ಇರತಕ್ಕಂಥದ್ದು, ಹಾಗೆ ಯೋಧರಿಗೆ ಅನುಕೂಲ, ಯೋಧರು ಕ್ಷೇಮವಾಗಿರತಕ್ಕಂಥದ್ದು ಇವತ್ತಿನ ದಿವಸ. ಹಾಗೆ ಬುದ್ಧಿ ಸ್ವಲ್ಪ ಕೆಟ್ಟು ಹೋಗುವಂಥ ಸಾಧ್ಯತೆ, ಹಾಗೆ ಸಂಧಾನ ವಿಫಲವಾಗತಕ್ಕಂಥದ್ದು. ಆದ್ದರಿಂದ ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತ, ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ರೀತಿಯಲ್ಲಿ ಶುಭ ಫಲವನ್ನು ಕಾಣಬಹುದು. ಆದ್ದರಿಂದ ಇವತ್ತಿನ ದಿವಸ ಭಕ್ತಿಯಿಂದ ನಾವು ವಿಷ್ಣು ಸಹಸ್ರನಾಮವನ್ನು ಪಠಿಸುವುದರಿಂದ ಎಲ್ಲ ರಾಶಿಯವರು ಕೂಡ ಎಲ್ಲ ರೀತಿಯಲ್ಲೂ ಕೂಡ ಶುಭ ಫಲವನ್ನು ಕಾಣಬಹುದು. ಗುರುಗಳೇ, ಇಷ್ಟೊತ್ತು ನಮ್ಮೊಟ್ಟಿಗಿದ್ದು ಇವತ್ತಿನ ದಿನ ಭವಿಷ್ಯ ಯಾವ ರೀತಿಯಾಗಿದೆ, ದ್ವಾದಶ ರಾಶಿಗಳ ಫಲಾನುಫಲಗಳು ಯಾವ ರೀತಿಯಾಗಿದೆ ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ. ನಿಮಗೆ ನಮ್ಮ ಅಶ್ವವೇಗ ವಾಹಿನಿಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು. ಲೋಕಾಹ ಸಮಸ್ತಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಕ್ಷೇಮವಾಗಲಿ. ಇನ್ನು ವೀಕ್ಷಕರೇ, ನಿಮ್ಮಲ್ಲಿ ಏನೇ ಸಮಸ್ಯೆ ಇದ್ರೆ ಅಥವಾ ಗುರುಗಳನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಸ್ಕ್ರೀನ್ ಮೇಲೆ ಬರುವಂತಹ ನಂಬರ್ಗೆ ಕರೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಬಹುದು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.